ಲವ್ ಮಾಡಿ ಲಪಡಾತ ಸಣ್ಣ ವಯದಾಗ ಹುಡುಗ್ಯಾರ ಸಹವಾಸ ಮಾಡಬಾರ್ದ ಜೀವನದಾಗ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು HTD ಶರಣ ಎಂಪಾಡ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಏನಪ್ಪ ಅಂದರೆ ನಿಮ್ಮ ಒಂದು ಫೋಟೋ ಹಾಕ್ಕೊಂಡು ನೀವು ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೇಕಂತ ಫುಲ್ಲು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಒಂದು ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಾಕಿದ್ರು ಅಣ್ಣ, ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಂತೇಳಿ. ಆದಷ್ಟು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗೈತಿ. ಸೊ ಫ್ರೆಂಡ್ಸ್, ನೀವೇನಾದರೂ ಎಡಿಟಿಂಗ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಅಲರ್ಟ್ ಮೆಷಿನ್ ಆ್ಯಪ್ಸು ಇರಲೇಬೇಕು. ಆ ಒಂದು ಅಲರ್ಟ್ ಮೆಷಿನ್ ಆ್ಯಪ್ಸಲ್ಲಿ ಎಡಿಟಿಂಗ್ನ ಮಾಡ್ಕೊಳ್ಬೋದು ಈಸಿಯಾಗಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದರೆ ಭಾಳಷ್ಟು ಜನ ಲಿಂಕ್ ತೊಗೊಂಡೋಗಿ ವಿಡಿಯೋ ಮಾಡಿಕೊಂಡು ಬಿಟ್ಬಿಡ್ತೀರ. ಸೊ ಆದಷ್ಟು ಒಂದು 2 ನಿಮಿಷ ಅಥವಾ 1 ನಿಮಿಷನಾದರೂ ನೋಡಿ ಫ್ರೆಂಡ್ಸ್, ಸಪೋರ್ಟು ಸಿಗುತ್ತೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಅಲರ್ಟ್ ಮೆಷಿನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣ್ತಾ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನಿಮಗೆ ಡೈರೆಕ್ಟಾಗಿ ಅಲರ್ಟ್ ಮೆಷಿನ್ಗೆ ಇಂಪೋರ್ಟ್ ಆಗುತ್ತೆ. ಸೊ ಅಲ್ಲೇ ನೀವು ವಿಡಿಯೋನ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಏನಪ್ಪ ಅಂದರೆ ಇಲ್ಲಿ ಅಲರ್ಟ್ ಮೆಷಿನ್ ಲೋಗೋ ಕೊಟ್ಟಿದ್ದೀನಿ. ಸೊ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಅಂತ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು, ಯಾಕಂದರೆ ಇದು ಫೋಟೋನ ತೋರಿಸ್ಕೊಡುತ್ತೆ. ಇಲ್ಲಿ ಸ್ಟಾರು, ಆಮೇಲೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ನೋಡಿ ನನ್ನದೇ ಆದಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಏನಪ್ಪ ಅಂದರೆ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಇನ್ನೂ ಮುಂದೆ ಸ್ವೈಪ್ ಮಾಡಿ, ನಿಮಗೆ ಅಲರ್ಟ್ ಮೆಷಿನ್ ಲೋಗೋ ಎಲ್ಲಿರುತ್ತೋ ಅದೆಲ್ಲ ಅಲ್ಲಿ ಮಾತ್ರ ರಿಪ್ಲೇಸ್ನ ಮಾಡ್ಕೋಬೇಕು ಈಸಿಯಾಗಿ. ಈ ಥರ ಎಲ್ಲ ರಿಪ್ಲೇಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಫೋಟೋನು ಪ್ರತಿಯೊಂದು ಲಿರಿಕ್ಸನ್ನ ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಟ್ಟಿರ್ತೀನಿ. ಆದರೆ ಜಸ್ಟ್ ನೀವು ಏನಪ್ಪ ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ವೀಡಿಯೋ ಅಕಸ್ಮಾತ್ ಸ್ಕಿಪ್ ಮಾಡಿದ್ರೆ ನಿಮ್ಗೇನಪ್ಪ ಅಂದರೆ ಆ ಒಂದು ವೀಡಿಯೋ ನಿಮಗೆ ಅರ್ಥ ಆಗೋಲ್ಲ, ಯಾವ ಥರ ಎಡಿಟಿಂಗ್ ಮಾಡ್ಕೊಳ್ಬೇಕಪ್ಪ ಅಂತ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಂಡೂವರೆ ವೀಡಿಯೋ ಎದಕ್ಕೋ ನೋಡ್ಬೇಕಪ್ಪ ಅಂದರೆ ಚೆನ್ನಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿರಲ್ಲ, ಇಷ್ಟೇ ಫ್ರೆಂಡ್ಸ್ ಇರೋದು. ಇಲ್ಲಿ ಎಲ್ಲ ರಿಪ್ಲೇಸ್ ಆಯಿತು. ಇದಾದ ನಂತರ ನೋಡ್ಬೋದು ಫ್ರೆಂಡ್ಸ್, ನೀವು ಡೌನ್ಲೋಡ್ ಹಾಕ್ಕೊಳ್ಳೋದು ಹೇಗೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಇವಾಗ ಡೌನ್ಲೋಡ್ನ ಹಾಕ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇದನ್ನು 1080 ಅಂತ ಇಟ್ಕೊಳ್ಳಿ. ಇದನ್ನು ಇಲ್ಲಿ ಕಾಣ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇದು ಆಪ್ಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಮುಂದೆ ಎಳ್ಕೊಂಡು ಇಲ್ಲಿ ಕಾಣ್ತಲ್ಲ ಎಕ್ಸ್ಪೋರ್ಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸಿದೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್, ಭಾಳಷ್ಟು ಕೇಳ್ಕೊತೀನಿ. ಇಷ್ಟೇ ಹೇಳೋದು ಫ್ರೆಂಡ್ಸ್, ತುಂಬ ಕಷ್ಟಪಟ್ಟು ಎಡಿಟಿಂಗ್ನ ಮಾಡಿರ್ತೀವಿ ಅದಕ್ಕೋಸ್ಕರ.